ಹಾಯ್ ಎವ್ರಿವನ್. ಈ ಥರ ಗೋಧಿ ಹುಗ್ಗಿ ತಿಂದ ನೋಡ್ರಿ, ಭಾಳ ಚಲೋ ಇರ್ತದೆ. ಈ ಥರ ಸ್ವೀಟ್ ಆಗಿರುವಂಥ ಒಂದು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾನು ತೊಗೊಂಡಿದ್ದೀನಿ. ಈ ಥರ ಗೋಧಿಯನ್ನು ಪಾಲಿಶ್ ಮಾಡಿದ್ದೀವಿ. ಈಗ ನಾನು ಒಂದೇ ಒಂದು ಗ್ಲಾಸ್ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ ರೀ. ಈಗ 3 ಬಾರಿ ಅದನ್ನು ಚಲೋತ್ನಂಗೆ ವಾಶ್ ಮಾಡಿರಿ. ಅದ್ರಾಗ ಹೊಲಸದು ಇರ್ತೈತೆ ಎಲ್ಲ ಹೋಗ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡ್ರಿ. 3-4 ಸೀಟಿ ಆಗಬೇಕ್ರದ. ಮತ್ತು ಈ ಕಡೆ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರೆದು ತಗೋರಿ. ಇದು ಕುದಾದ ಬಳಿಕ ಈಗ ಇದನ್ನು ಏನು ಮಾಡಿರಿ, ಒಂದು ಕಡ್ಗೋಲಿಂದ ಬಳೋತನ ಮುಗಿಸ್ರಿ ಇದನ್ನು. ಯಾಕಂದ್ರೆ ಇದು ಬಹಳಷ್ಟು ನುಣ್ಣಗಾಗಬೇಕ್ರಿ ಇದು. ಅದಕ್ಕೆ ನಾವು ಈಗ ಏನು ಮಾಡ್ಬೇಕಂದ್ರೆ ಒಂದು ಗ್ಲಾಸ್ ಬಿಸಿನೀರ ಕಾಸ್ಕೋಬೇಕು. ಕುದ್ದಾದ ನಂತರ ನೀರು ಕಡಿಮೆ ಆಗಿರುತ್ತೆ, ಅದಕ್ಕೆ ನಾವು ನೀರು ಹಾಕಬೇಕಾಗ್ತತ್ರಿ, ಬಿಸಿ ನೀರು. ಇದು ನೀರು ಹಾಕಿದ ಬಳಿಕ ಮತ್ತೊಂದು ಸ್ವಲ್ಪ ಮುಗುಚಿದಾದ ಬಳಿಕ ಸ್ವಲ್ಪ ಗ್ಯಾಸ್ ಮೇಲೆ ಮತ್ತು ಕುದಿಯೋಕೆ ಇಡ್ರಿ. ಇದಕ್ಕೆ ಕುದ್ದಾದ ಬಳಿಕ ಇದಕ್ಕೆ 2.5 ಗ್ಲಾಸ್ ಸಕ್ಕರೆಯನ್ನು ಹಾಕ್ರಿ. 1 ಗ್ಲಾಸ್ ಹಾಲನ್ನು ಹಾಕ್ರಿ. ಹಸಿ ಹಾಲು ತೊಗೊಂಡಿನಿ ನಾನು. ಇದನ್ನು ಬಳೋತನ ಇದನ್ನು ಕುದಿಸ್ಬೇಕ್ರಿ ನೀವು, ಯಾಕಂದ್ರೆ ಇದು ತುಂಬ ರುಚಿ ಕೊಡ್ತದ್ರಿ ಕುದ್ದಾದ ಬಳಿಕ. ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಬಿಡ್ರಿ ಅದ್ರಾಗ. ಈ ಥರ ಒಮ್ಮೆ ಮಾಡಿ ನೋಡಿರಿ, ಭಾಳ ಚಲೋ ಇರ್ತದ್ರೆ ಇದು. ನೀವು ಮತ್ತೆ ಮಾಡ್ಬೇಕು ಅನಿಸುತ್ತೆ, ಒಮ್ಮೆ ಮಾಡಿ ನೋಡಿರಿ. ನಾನು ಇವತ್ತು ಇದೇ ಥರ ಮಾಡಿದ್ದೆ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.